ಕೋಸ್ಕರ ಕೇಳ್ತೀನಿ. ನೋಡಿ, ಕಾಂಗ್ರೆಸ್ನವ್ರು ನಿಮ್ಮನ್ನು ಮಾತುಕತೆ ಮಾಡ್ತಿದ್ದಾರೆ ಅನ್ನುವಂಥ ಸುದ್ದಿ ತುಂಬ ಜೋರಾಗಿ ಹರಿದಾಡ್ತಾ ಇದೆ. ಕಾಂಗ್ರೆಸ್ ನಾಯಕರ ಜೊತೆಗೆ ಮಾತಾಡಿದಾರಾ? ನಿಮ್ಮನೆ ಬಾಗಿಲು ತಟ್ಟಿದಾರಾ? ಅಲ್ಲ, ಕಾಂಗ್ರೆಸ್ ಅನ್ನೋರು ನೋಡಿ, ಕಾಂಗ್ರೆಸ್ ಅನ್ನೋದು ನಮಗೇನು ಪರಿಚಯ ಇಲ್ಲದೇ ಇರೋ ಪಾರ್ಟಿ ಅಲ್ವಲ್ಲ. ಅಂಬರೀಷ್ ಅವರು 25 ವರ್ಷಗಳು ಇದ್ದಂಥ ಪಾರ್ಟಿ ಅದು. ಸೊ ಎಲ್ಲ ಕಡೆನೂ ನಮಗೆ ಆ ಕಾಂಗ್ರೆಸ್ ಪಾರ್ಟಿಲಿ ಅಂಬರೀಷ್ ಅವರ ಆಪ್ತರು, ಸ್ನೇಹಿತರು, ಅವರ ವೆಲ್ ವಿಷರ್ಸು ಅಥವಾ ಅವ್ರನ್ನ ತುಂಬ ವರ್ಷಿಪ್ ಮಾಡೋರು, ಫಾಲೋವರ್ಸ್ ತುಂಬ ಜನ ಇದ್ದಾರೆ ಕಾಂಗ್ರೆಸ್ಸಲ್ಲಿ. ಅವರು ಆಸೆ ಪಡ್ತಾರೆ ನಾನು ಕಾಂಗ್ರೆಸ್ಗೆ ಬರಬೇಕು ಅಂತ. ಸಿಕ್ಕಿದ ಕಡೆ ಹೇಳ್ತಾರೆ. ಅಂದರೆ ಫಾರ್ಮಲಿ ನಾವೇನೋ ಮೀಟ್ ಮಾಡಿ ಒಂದು ಸೀರಿಯಸ್ ಡಿಸ್ಕಷನ್ ಆ ಥರ ಏನೂ ಮಾಡಿಲ್ಲ. ಬಿಕಾಸ್ ನಾನು BJPಗೆ ಸಪೋರ್ಟ್ ಮಾಡಿದ್ದೀನಿ ಅನ್ನೋ ವಿಷಯ ಅವ್ರಿಗೂ ಗೊತ್ತಿರೋದ್ರಿಂದ. ಬಟ್ ಸಿಕ್ಕಿದ ಕಡೆ ಹೇಳ್ತಾರೆ, ನೀವು ನಮ್ಮ ಪಾರ್ಟಿಗೆ ಬನ್ನಿ, ಇನ್ನು ಚೆನ್ನಾಗಿರುತ್ತೆ, ನಾವೆಲ್ಲ ಸಪೋರ್ಟಿವ್ ಆಗಿರ್ತೀವಿ ಅನ್ನೋಂಥ ಮಾತುಗಳನ್ನ ಹಲವಾರು ನಾಯಕರು ಹೇಳಿದ್ದಾರೆ. DK ಅವರು ಒಂದ್ಸರಿ ಕರೆದು ಮಾತಾಡಿದ್ರು ಅಂತದ್ದು, ಅಥವಾ ಈ ಥರ ಯಾವುದೋ ಕಡೆ ಸಿಕ್ಕಿದಾಗ ಮಾತಾಡಿದ್ರು ಅಂತ ಮಾತಿದೆ. ಇಲ್ಲ, ಅದು ಸುಳ್ಳು. ರೈಟ್. ಹಾಗಾದರೆ ಕಾಂಗ್ರೆಸ್ ಅನ್ನೋದು ಆಪ್ಷನ್ ಓಪನ್ ಆಗಿರುತ್ತಾ? ಆ ಒಂದು ಬಾಗಿಲು ಓಪನ್ ಆಗಿರುತ್ತಾ ಕಾಂಗ್ರೆಸ್ನವರಿಗೆ? ನಿಮ್ಮನೆ ಬಾಗಿಲು ಓಪನ್. ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ 30 ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ 8088837300. ಇದ್ದೇ ಇರತ್ತಾ? ನೋಡಿ, ನಮ್ಮ ಮನೇಲಿ ಎಲ್ರಿಗೂ ಬಾಗಿಲು ಓಪನ್ ಇರುತ್ತೆ. ಬಟ್ ನನ್ನ ಮೈಂಡು, ನನ್ನ ನಿಲುವೇನಿದೆ ಅದು ತುಂಬ ಯಾವಾಗಲೂ ಸ್ಟ್ರಾಂಗ್ ಆಗೇ ಇರುತ್ತೆ. ಅದರಲ್ಲಿ ನಾನು ಹೇಳೋದ್ನಲ್ಲ, ನಿನ್ನೆ ಒಂದು, ಇವತ್ತೊಂದು, ನಾಳೆ ಒಂದು ಹೇಳೋಕ್ಕೆ ನನಗಿಷ್ಟ ಇಲ್ಲ. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದ ನಮ್ಮ ಜೊತೆಗೆ ಇಷ್ಟ ತನಕ ಮಾತಾಡಿದ್ವಿ. ಥ್ಯಾಂಕ್ ಯು. ಇದಿಷ್ಟು ಸುಮಲತಾ ಅವರು ಹೇಳ್ತಾ ಇರುವಂಥ ಮಾತು. ಕ್ಯಾಮ್ರಾಮ್ಯಾನ್ ಸಂದೇಶ್ ಜೊತೆ ಪ್ರಮೋದ್, TV9 ಬೆಂಗಳೂರು. ಕೋಸ್ಕರ ಕೇಳ್ತೀನಿ. ನೋಡಿ, ಕಾಂಗ್ರೆಸ್ನವ್ರು ನಿಮ್ಮನ್ನು ಮಾತುಕತೆ ಮಾಡ್ತಿದ್ದಾರೆ ಅನ್ನುವಂಥ ಸುದ್ದಿ ತುಂಬ ಜೋರಾಗಿ ಹರಿದಾಡ್ತಾ ಇದೆ. ಕಾಂಗ್ರೆಸ್ ನಾಯಕರ ಜೊತೆಗೆ ಮಾತಾಡಿದಾರಾ? ನಿಮ್ಮನೆ ಬಾಗಿಲು ತಟ್ಟಿದಾರಾ? ಅಲ್ಲ, ಕಾಂಗ್ರೆಸ್ ಅನ್ನೋರು ನೋಡಿ, ಕಾಂಗ್ರೆಸ್ ಅನ್ನೋದು ನಮಗೇನು ಪರಿಚಯ ಇಲ್ಲದೇ ಇರೋ ಪಾರ್ಟಿ ಅಲ್ವಲ್ಲ. ಅಂಬರೀಷ್ ಅವರು 25 ವರ್ಷಗಳು ಇದ್ದಂಥ ಪಾರ್ಟಿ ಅದು. ಸೊ ಎಲ್ಲ ಕಡೆನೂ ನಮಗೆ ಆ ಕಾಂಗ್ರೆಸ್ ಪಾರ್ಟಿಲಿ ಅಂಬರೀಷ್ ಅವರ ಆಪ್ತರು, ಸ್ನೇಹಿತರು, ಅವರ ವೆಲ್ ವಿಷರ್ಸು ಅಥವಾ ಅವ್ರನ್ನ ತುಂಬ ವರ್ಷಿಪ್ ಮಾಡೋರು, ಫಾಲೋವರ್ಸ್ ತುಂಬ ಜನ ಇದ್ದಾರೆ ಕಾಂಗ್ರೆಸ್ಸಲ್ಲಿ. ಅವರು ಆಸೆ ಪಡ್ತಾರೆ ನಾನು ಕಾಂಗ್ರೆಸ್ಗೆ ಬರಬೇಕು ಅಂತ. ಸಿಕ್ಕಿದ ಕಡೆ ಹೇಳ್ತಾರೆ. ಅಂದರೆ ಫಾರ್ಮಲಿ ನಾವೇನೋ ಮೀಟ್ ಮಾಡಿ ಒಂದು ಸೀರಿಯಸ್ ಡಿಸ್ಕಷನ್ ಆ ಥರ ಏನೂ ಮಾಡಿಲ್ಲ. ಬಿಕಾಸ್ ನಾನು BJPಗೆ ಸಪೋರ್ಟ್ ಮಾಡಿದ್ದೀನಿ ಅನ್ನೋ ವಿಷಯ ಅವ್ರಿಗೂ ಗೊತ್ತಿರೋದ್ರಿಂದ. ಬಟ್ ಸಿಕ್ಕಿದ ಕಡೆ ಹೇಳ್ತಾರೆ, ನೀವು ನಮ್ಮ ಪಾರ್ಟಿಗೆ ಬನ್ನಿ, ಇನ್ನು ಚೆನ್ನಾಗಿರುತ್ತೆ, ನಾವೆಲ್ಲ ಸಪೋರ್ಟಿವ್ ಆಗಿರ್ತೀವಿ ಅನ್ನೋಂಥ ಮಾತುಗಳನ್ನ ಹಲವಾರು ನಾಯಕರು ಹೇಳಿದ್ದಾರೆ. DK ಅವರು ಒಂದ್ಸರಿ ಕರೆದು ಮಾತಾಡಿದ್ರು ಅಂತದ್ದು, ಅಥವಾ ಈ ಥರ ಯಾವುದೋ ಕಡೆ ಸಿಕ್ಕಿದಾಗ ಮಾತಾಡಿದ್ರು ಅಂತ ಮಾತಿದೆ. ಇಲ್ಲ, ಅದು ಸುಳ್ಳು. ರೈಟ್. ಹಾಗಾದರೆ ಕಾಂಗ್ರೆಸ್ ಅನ್ನೋದು ಆಪ್ಷನ್ ಓಪನ್ ಆಗಿರುತ್ತಾ? ಆ ಒಂದು ಬಾಗಿಲು ಓಪನ್ ಆಗಿರುತ್ತಾ ಕಾಂಗ್ರೆಸ್ನವರಿಗೆ? ನಿಮ್ಮನೆ ಬಾಗಿಲು ಓಪನ್ ಇದ್ದೇ ಇರತ್ತಾ? ನೋಡಿ, ನಮ್ಮ ಮನೇಲಿ ಎಲ್ರಿಗೂ ಬಾಗಿಲು ಓಪನ್ ಇರುತ್ತೆ. ಬಟ್ ನನ್ನ ಮೈಂಡು, ನನ್ನ ನಿಲುವೇನಿದೆ ಅದು ತುಂಬ ಯಾವಾಗಲೂ ಸ್ಟ್ರಾಂಗ್ ಆಗೇ ಇರುತ್ತೆ. ಅದರಲ್ಲಿ ನಾನು ಹೇಳೋದ್ನಲ್ಲ, ನಿನ್ನೆ ಒಂದು, ಇವತ್ತೊಂದು, ನಾಳೆ ಒಂದು ಹೇಳೋಕ್ಕೆ ನನಗಿಷ್ಟ ಇಲ್ಲ. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದ ನಮ್ಮ ಜೊತೆಗೆ ಇಷ್ಟ ತನಕ ಮಾತಾಡಿದ್ವಿ. ಥ್ಯಾಂಕ್ ಯು. ಇದಿಷ್ಟು ಸುಮಲತಾ ಅವರು ಹೇಳ್ತಾ ಇರುವಂಥ ಮಾತು. ಕ್ಯಾಮ್ರಾಮ್ಯಾನ್ ಸಂದೇಶ್ ಜೊತೆ ಪ್ರಮೋದ್, TV9 ಬೆಂಗಳೂರು.